7/11/2024 ಭಾನುವಾರ ಬೆಳಗ್ಗೆ 8:30ಕ್ಕೆ ಈ ಒಂದು ಮಹಾಭಿಷೇಕ, ಒಂದು 19ನೇ ವರ್ಷದ ಮಹಾಭಿಷೇಕ ನಡೀತು. ಇದರಲ್ಲಿ 6 ಹಂತದಲ್ಲಿ ಅಭಿಷೇಕಗಳು ನಡೀತವೆ. ಒಂದು ಪಂಚಾಮೃತ, ವಾದ್ಯ ಅಂತ, ಮತ್ತು ಅಚಮನ, ಮತ್ತು ಇದರ ಹಾಲು ಮೊಸರು, ಈ ಥರ ಒಟ್ಟು 6 ಹಂತದಲ್ಲಿ ನಡೀತಿದೆ. ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಿರೋದು ದೇಶ ಉದ್ಧಾರ ಆಗಬೇಕು ಅಂತ, ನಮ್ಮ ನಾಡು ಉಳಿಬೇಕು ಅನ್ನೋದಕ್ಕೋಸ್ಕರಗೆ. ಅಂದರೆ ಮಳೆ ಬೆಳೆ ಎಲ್ಲ ಆಗಬೇಕು, ರೈತರಿಗೆ ಆಗಲಿ, ನಮ್ಮ ಸಿಟಿಲಿರೋ ಜನಗಳಿಗೆ ಎಲ್ಲರಿಗೂ ಒಂದು ಒಳ್ಳೆಯದಾಗಬೇಕು ಅಂತೇಳಿ ಒಂದು ಉದ್ದೇಶದಿಂದ ನಾವು 19ನೇ ವರ್ಷದ ಇದು ಮಾಡ್ತೀರಿ ನಾವು. ಈ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರಿನ ಸುತ್ತೂರು ಮಠದ ಸ್ವಾಮೀಜಿಗಳಾದಂಥ ಶ್ರೀ ದೇಶಿಕೇಂದ್ರ ಸ್ವಾಮಿಗಳು, ಮತ್ತು ಚಿದಾನಂದ ಸ್ವಾಮಿ ಹೊಸ ಮಠದವರು, ಮತ್ತು ಆದಿಚುಂಚನಗಿರಿಯ ಮೈಸೂರು ಶಾಖೆಯ ಸೋಮನಾಥನ ಸ್ವಾಮೀಜಿಗಳು, ಇವರ ಒಂದು ದಿವ್ಯ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮನ ನಾವು ಮಹಾಭಿಷೇಕನ ನೆರವೇರಿಸಿದ್ದಾರೆ. ಇದಕ್ಕೆ ಭಕ್ತಾದಿಗಳೆಲ್ಲ ಬಂದಿದ್ದಾರೆ. ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂದರೆ ಮೈಸೂರಿಗೆ ದಸರಾ ನಡೆಯುತ್ತೆ. ದಸರಾ ಬಿಟ್ಟರೆ ಚಾಮುಂಡಿ ರಥೋತ್ಸವ ಮತ್ತು ತೆಪ್ಪೋತ್ಸವ ನಡೆಯುತ್ತೆ. ಅದೇ ರೀತಿ ಈ ಮೈಸೂರಲ್ಲಿ ಒಂದು ಫೇಮಸ್ ಇದು ಅಂದರೆ ನಮ್ಮ ಒಂದು ಮಹಾಭಿಷೇಕ. ಇದೆಲ್ಲೂ ಮೈಸೂರು ಸುತ್ತಮುತ್ತ ಎಲ್ಲೂ ಆಗಲ್ಲ. ಇದೊಂದು ಮೈಸೂರಿನ ಒಂದು ಜನಗಳಿಗೆ ಸೌಭಾಗ್ಯ ಅಂತಲೇ ನಾನು ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಅದರಿಂದ ಈ ಸೌಭಾಗ್ಯನೆಲ್ಲ ಮೈಸೂರು ಜನ ಎಲ್ಲ ತುಂಬ ಕಣ್ಣು ತುಂಬ ತುಂಬ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಮಾಧ್ಯಮದವರು ಸಹ ತುಂಬ ನಮಗೆ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಮಾಡಿಕೊಂಡಿದ್ದಾರೆ. ಅದೇ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ ಅಂತ. ಇಲ್ಲಿ ನಾವು ಅಭಿಷೇಕನ ಕಳೆದ 19 ವರ್ಷದಿಂದ ಮಾಡ್ತಾಯಿದ್ದೀವಿ. ಈ ಅಭಿಷೇಕದಲ್ಲಿ ಸುಮಾರು 32 ಐಟಮ್ಗಳಿರುತ್ತೆ. 32 ಮಂಗಳ ದ್ರವ್ಯಗಳಿಂದ ಅಭಿಷೇಕನ ಮಾಡ್ತೀವಿ. ಈ ಅಭಿಷೇಕದಲ್ಲಿ ಅರ್ಘ್ಯ, ಪಾದ್ಯ, ಅರಿಶಿನ, ಕುಂಕುಮ, ಚಂದನ, ಆಚಮನ, ಪತ್ರೆ, ದರ್ಬೆ, ಅಕ್ಕಿ ಹಿಟ್ಟು, ಹೆಸರಿಟ್ಟು, ಗೋಧಿ ಹಿಟ್ಟು, ಜೇನುತುಪ್ಪ, ನಾಣ್ಯಗಳು, ಜೇನುತುಪ್ಪ, ಪಾಯಸ, ಹಣ್ಣುಗಳು, ಹೂಗಳು, ಬಿಡಿ ಹೂಗಳು, ಪತ್ರಗಳು, ಈ ಎಲ್ಲ ಸುಮಾರು 32 ವಿಧ ಎಲ್ಲ ಮಂಗಳ ದ್ರವ್ಯಗಳಿಂದ ಅಭಿಷೇಕನ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ.